ಹಾಯ್ ಫ್ರೆಂಡ್ಸ್, ನೀವು ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ನೀವು ಕ್ವಶನ್ ಅನ್ನು ಓದಿರ್ತೀರಿ. ಅದೇನಂದ್ರೆ ಸೌರವ್ಯೂಹದ 6ನೇ ಗ್ರಹ ಯಾವುದು, 8ನೇ ಗ್ರಹ ಯಾವುದು, ಬಾಹ್ಯ ಗ್ರಹ ಯಾವುದು, ಆಂತರಿಕ ಗ್ರಹ ಯಾವುದು ಎನ್ನುವುದನ್ನು ನೀವು ಕೇಳ್ತಿರ್ತೀರಿ. ಬಟ್ ನಾನು ಟ್ರಿಕ್ಸ್ ನಲ್ಲಿ ಏನ್ ಹೇಳ್ಕೊಡ್ತೀನಪ್ಪ ಅಂದ್ರೆ, ನೀವು ಮೊದಲಿಗೆ ಟೋಟಲ್ 8 ಗ್ರಹದಲ್ಲಿ ಮೊದಲನೇ ಗ್ರಹ ಯಾವುದು, 2ನೇ ಗ್ರಹ ಯಾವುದು, ಇದನ್ನು ಮೊದಲು ತಿಳ್ಕೊಬೇಕಂದ್ರೆ ನೀವು ಸೋಮವಾರದಿಂದ ಸಂಡೇ ಅಂದ್ರೆ ಭಾನುವಾರದವರೆಗೂ ನೀವು ಅದ್ರ ಬಗ್ಗೆ ಗೊತ್ತಿರ್ಬೇಕು. ಅಂದ್ರೆ ನೀವು ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಐತವಾರ ಇಷ್ಟು ತಿಳ್ಕೊಂಡಿದ್ರೆ ನೀವು ಆ ಒಂದು ಕ್ವಶನ್ಗೆ ನೀವು ಆನ್ಸರ್ ಮಾಡ್ಬೋದು. ಯಾವ ತರ ಅಂದ್ರೆ ಈಗ ಹೇಳ್ಕೊಡ್ತೀನಿ ನೋಡ್ರಿ. ಇದು ಸೂರ್ಯ, ಓಕೆ. ಈ ಸೂರ್ಯ ಅಂದ್ರೆ ಸೋಮ, ಓಕೆ. ಇದು ಸೂರ್ಯ ಆದ್ಮೇಲೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ 8 ಗ್ರಹ ಅಂದ್ರೆ ಸೂರ್ಯನಿಂದ 8 ಗ್ರಹ ಅಂತ ಹಾಕಿರ್ತಾರೆ. 1 2 3 4 5 6 7 8. ಸೂರ್ಯನಿಂದ ಮೊದಲನೇ ಗ್ರಹ ಯಾವುದು, 2ನೇ ಗ್ರಹ, 3 4 5 6 7 8 ಈ ತರ ಕೇಳ್ತಾರೆ. ಇಲ್ಲಿ ನೀವು ಟ್ರಿಕ್ಸ್ ಯಾವ ತರ ಯೂಸ್ ಮಾಡ್ಬೇಕಂದ್ರೆ, ಸೋಮವಾರ ಆದ್ಮೇಲೆ ಮಂಗಳವಾರ. ಬಟ್ ಇದು ಏನಂದ್ರೆ ಒಂದಿನ ಬಿಟ್ಟು ಒಂದಿನ ನೀವು ಗೆಸ್ ಮಾಡ್ತಾ ಹೋದ್ರೆ ಅದೇ ನಿಮ್ಗೆ ಸಿಗುತ್ತೆ. ಸೋಮವಾರ ಆದ್ಮೇಲೆ ಮಂಗಳವಾರ ಬಿಟ್ಬಿಟ್ರಿ ಬುಧವಾರ, ಓಕೆ. ಬುಧ ಮೊದಲನೇ ಗ್ರಹ ಸೂರ್ಯನ ನಂತರ, ಗುರು ಬಿಡ್ರಿ ಶುಕ್ರ, ಆಮೇಲೆ ಶನಿ ಬಿಡ್ರಿ ಭಾನು ಅಂದ್ರೆ ಭೂಮಿ, ಇದಾದ್ಮೇಲೆ ನೆಕ್ಸ್ಟ್ ಭಾನುವಾರ ಅಂದ್ರೆ ಐತವಾರ, ಆಮೇಲೆ ಸೋಮವಾರ ಬಿಡ್ರಿ ಮಂಗಳ, ಆಮೇಲೆ ಬುಧವಾರ ಬಿಡ್ರಿ ಗುರು, ಶುಕ್ರವಾರ ಬಿಡ್ರಿ ಶನಿ, ಆಮೇಲೆ ಆಸ್ ಇಟ್ ಈಸ್ ಯಾವ್ದಂದ್ರೆ ಯುರೇನಸ್, ನೆಪ್ಚೂನ್. ಅಂಡ್ ಇವು 8 ಗ್ರಹಗಳು. ಅಂದ್ರೆ ಇದು ಟ್ರಿಕ್ಸ್ ನಿಮ್ಗೆ ಯಾವ ತರ ಅಂದ್ರೆ, ಸೋಮವಾರ ಆದ್ಮೇಲೆ ಒಂದಿನ ಬಿಟ್ಟು ಒಂದಿನ ಅಂದ್ರೆ ಬುಧವಾರ, ಗುರುವಾರ ಬಿಟ್ಟು ಶುಕ್ರವಾರ, ಆಮೇಲೆ ಶನಿವಾರ ಬಿಟ್ಟು ಭಾನುವಾರ ಅಂದ್ರೆ ಭಾನು ಅಂದ್ರೆ ಭೂಮಿ, ಎರಡು ಒಂದೇ. ಆಮೇಲೆ ಸೋಮವಾರ ಬಿಟ್ಟು ಮಂಗಳವಾರ, ಆಮೇಲೆ ಬುಧವಾರ ಬಿಟ್ಟು ಗುರುವಾರ, ಆಮೇಲೆ ಶುಕ್ರವಾರ ಬಿಟ್ಟು ಶನಿವಾರ, ಆಮೇಲೆ ಯಾಜಿಟ್ಟು ಯುರೇನಸ್, ನೆಪ್ಚೂನು. ಅಂದ್ರೆ ಇದು ನೆಪ್ಚೂನ್ ಆದ್ಮೇಲೆ ಫ್ಲೋಟೋ ಅಂತ ಒಂದು ಗ್ರಹ ಇತ್ತು, ಅದನ್ನ ಇದು ನಮ್ಮ ಕಕ್ಷೆಗಳಿಂದ ತೆಗೆದುಹಾಕಿದ್ದಾರೆ. ಅದು ಅಂದ್ರೆ ನಮ್ಮ ಈ ಗ್ರಹಗಳ ಚಲನವಲನಕ್ಕಿಂತ ಅದು ಡಿಫ್ರೆಂಟ್ ಆಗಿ, ಇದು ಪರಿಭ್ರಮಣ ಚಲನೆ ಆಗ್ಲಿ, ಭ್ರಮಣ ಚಲನೆ ಆಗ್ಲಿ ಅದು ವಿರುದ್ಧವಾಗಿತ್ತು ನಮ್ಮ ಕಕ್ಷೆಗೆ. ಇಲ್ಲಿ ನೋಡ್ತಿರ್ಬೋದು ನೀವು, ಇವು 1 2 3 4 ಇವು ಆಂತರಿಕ ಗ್ರಹಗಳಂತ ಕರೀತಾರೆ. ಆಂತರಿಕ ಗ್ರಹಗಳು, ಇವು ಬಾಹ್ಯ ಗ್ರಹಗಳು. ಇದು ಟ್ರಿಕ್ಸ್ ನೋಡ್ರಿ ಫ್ರೆಂಡ್ಸ್. ಇದೇ ರೀತಿ ಹೆಚ್ಚಿನ ವಿಡಿಯೋಗಳು ಯಾವ್ದಾದ್ರು ಬೇಕಾದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಯಾವ ತರ ನೆಕ್ಸ್ಟ್ ಯಾವ ತರ ವಿಡಿಯೋಗೆ ಕಂಟೆಂಟ್ ಹುಡುಕ್ಬೇಕನ್ನೋದನ್ನ ನೀವು ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ, ನಾವು ಆ ತರ ವಿಡಿಯೋನ ಮಾಡಿ ಹಾಕ್ತೀವಿ. ಧನ್ಯವಾದಗಳು.